ನೀವು ಹೇಳ್ತಿದ್ರಿ ಇವತ್ತು ಅಮಾವಾಸ್ಯೆಯ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ರಿ. ಅಮಾವಾಸ್ಯೆಯಲ್ಲೇ ಯಮ ಮತ್ತು ಶನೈಶ್ಚರ ಇಬ್ರು ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರಿ. ನಿಜ ನೋಡಿ, ಅಮಾವಾಸ್ಯೆ ಅನ್ನೋದು ಬಹಳ ಮುಖ್ಯ. ಅಮಾವಾಸ್ಯೆಯಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆ ಅನ್ನೋದು, ಮಣ್ಮೆಯ ಅಮಾವಾಸ್ಯೆ ಅನ್ನೋದು ಬಹಳ ಮುಖ್ಯ. ಯಾರಿಗೆ ಅಂದರೆ ಕುಂಬಾರರಿಗೆ. ಇವರೆಲ್ಲ ಮಡಿಕೆ ಮಾಡ್ತಕ್ಕಂಥವ್ರು ಅಂತ ಹೇಳ್ತೀವಿ. ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾಗಿ ಇವರು ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ಒಂದು ಗ್ರಾಮ ದೇವಿಯನ್ನು, ಈ ಮಣ್ಣಿನ ಅಮಾವಾಸ್ಯೆಯನ್ನು, ಹಣತೆಯನ್ನು ಅಥವಾ ಮಡಿಕೆನೇನೋ ಮಾಡೋಕ್ಕೆ ಮೊದಲು ಒಂದು ಗ್ರಾಮ ದೇವತೆಯನ್ನು ಮಾಡಬೇಕು. ಅವರು ಮಣ್ಣಲ್ಲಿ ಮಾಡಿ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಎತ್ತು ಯಾವತ್ತು ಬಂದು ಅದನ್ನು ವಿಶೇಷವಾಗಿ ನಾವು ಏನಂತೀವಿ, ಪೂರ್ತಿಯಾಗಿರ್ತಕ್ಕಂಥ ನೇಗಿಲನ್ನ ಇಲ್ಲಿ ಒಳಗೆ ಹಾಕಿರ್ತಾರೆ. ಈ ನೇಗಿಲ ಒಳಗೆ ಹಾಕಿದಾಗ ಮಣ್ಣಲ್ಲೇ ಹೀಗೆ ಎತ್ಕೊಂಡ್ಬರ್ತಾ ಇರುತ್ತೆ. ಎಲ್ಲ ನೇಗಿಲನ್ನ ಎತ್ತಬೇಕು ಅಂದರೆ ಮಣ್ಣು. ಈ ನೇಗಿಲು ಮಣ್ಣಲ್ಲೇ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ನೇಗಿಲಿಡೋದು, ಗ್ರಾಮ ದೇವತೆನ ಮಣ್ಣಿನ ಪರಿಪೂರ್ಣವಾಗಿ ಮಾಡ್ಕೊಳ್ತಕ್ಕಂಥ ಕುಂಬಾರರು, ಗ್ರಾಮಸ್ಥರು ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ವಿಶೇಷವಾಗಿ ಎತ್ತುಗಳನ್ನೆಲ್ಲ ಅಲ್ಲಿ ನಿಲ್ಲಿಸಿ ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಪರಿಪೂರ್ಣ ಪ್ರಾರ್ಥನೆ ಮಾಡ್ಕೋಬೇಕು. ಗ್ರಾಮ ದೇವತೆ, ನೇಗಿಲು, ವಿಶೇಷವಾಗಿ ಎತ್ತು, ಈ ಮೂರನ್ನ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಪ್ರಾರ್ಥನೆ ಮಾಡಿದ್ರೆ ಏನಂತ ಹೇಳುತ್ತೆ ಅಂದರೆ, ನನ್ನ ಜೀವನ ಪೂರ್ತಿ ಮಣ್ಣಿನಲ್ಲೇ ಹೊಟ್ಟೋಗುತ್ತೆ, ಮಣ್ಣಲ್ಲೇ ನಾನು ಹುಟ್ಟಿದ್ದು, ಮಣ್ಣಲ್ಲೇ ಹೋಗ್ತೀವಿ, ಬೆರಿತೀವಿ ಅಂತ ಹೇಳ್ತಾರೆ. ಇದು ಬಹಳ ಜನ ಬಾಯಿ ಮಾಡಿಗೆ ಹೇಳ್ತಕ್ಕಂಥ ವೈವಾಟಿಕ ಜೀವನ. ಈ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಆಗತಕ್ಕಂಥ ಅನಾಹುತಗಳು ಏನು ಅಂದರೆ, ಯಾವತ್ತೂ ಬಾಯಿ ಮಾತಿಗೆಗೋಸ್ಕರ ಹೇಳಬಾರ್ದು. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ತಾನು ತನ್ನದೇ ಆಗಿರ್ತಕ್ಕಂಥ ಜೀವನವನ್ನು ಮಣ್ಣಲ್ಲಿ ನಾನು ಬೆರೆತು ಹೋಗ್ತೀನಿ ಅನ್ನೋದು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬರು ನೋಡಿ, ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಸುಟ್ಟಾಕಿ ಹೆಣವನ್ನು ಇನ್ನು ಮೇಲೆ ಯಾವ ಕಾಲಕ್ಕೂ ಮಣ್ಣಲ್ಲಿ ಹಾಕಬೇಡಿ ಅಂತ. ಕೇಳಲ್ವೇ? ನಿಮ್ಮ ಹಣೆ ಬರ ಏನಾದರೂ ಅನುಭವಿಸಿ, ನನಗೇನಾಗಬೇಕು? ಯಾಕೆಂದರೆ ತಿಥಿ ವೈಕುಂಠ ಸಮಾರಾಧನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡುವಾಗ, ಯಮಶಾಸನ ಮಾಡುವಾಗ ನಿಮ್ಗೆ ಹೇಳ್ತೀನಿ, ಯಾತಕ್ಕೆ ಮಣ್ಣಲ್ಲಿ ಹಾಕಿದ್ರೆ ಎಷ್ಟು ವರ್ಷಗಳ ಕಾಲ ಇಲ್ಲೇ ಬಿದ್ದಿರ್ತೀರ ದೆವ್ವಗಳಾಗಿ ಅಂತ. ಅದಕ್ಕೆ ಆ ಜೀವನ ಪರಿವರ್ತನೆ ಆಗಬೇಕು ಅಂದರೆ ಪ್ರತಿಯೊಬ್ಬನಿಗೂ ಒಂದೊಂದು ಸಮಯ ಬೇಕು. ಅದಕ್ಕೆ ಈ ಅಮಾವಾಸ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕು, ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೇಕು, ಬಹಳ ಮುಖ್ಯ. ಈ ಅಮಾವಾಸ್ಯೆ ಲಕ್ಷ್ಮಿ ಅನ್ನೋದು ಯಾತಕ್ಕೆ ಅಂದರೆ, ಯಾವತ್ತೂ ಎಲ್ಲ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ಆವತ್ತು ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಕುಳಿತು ಪೂಜೆ ಮಾಡಿದವಳೆ ಲಕ್ಷ್ಮಿ. ಅವಳು ಆರಾಧ್ಯ ದೈವವಾಗಿರ್ತಕ್ಕಂಥ ಪರಮೇಶ್ವರನ್ನ ಅವಳೇ ಸ್ವತಃ ಪೂಜೆ ಮಾಡ್ತಾಳೆ. ಪೂಜೆ ಮಾಡೋ ಸಮಯಕ್ಕೆ ಹೇಳ್ತಾಳೆ, ಏನು ವ್ರತ ಬೇಕು, ಏನು ವರ ಇಷ್ಟೊಂದು ಕಷ್ಟವಾಗಿ ಕಠೋರವಾಗಿ ಮಾಡ್ತಾ ಇದೆಯಾ ಅಂದಾಗ, ನಾನು ತುಳಸಿದಳವಾಗಿ ಸಾಕ್ಷಾತ್ ವಿಷ್ಣುಗೆ ಪೂಜಿತವಾಗಿದ್ದೀನಿ, ನಿನಗೆ ಯಾವ ರೀತಿ ಪೂಜಿತವಾಗಬೇಕು, ಅದಕ್ಕೆ ಬಿಲ್ವಪತ್ರ ಪೂಜಿತ ಅಂತ. ಅಮಾವಾಸ್ಯೆಗೆ ಈಶ್ವರನಿಗೆ ಬಿಲ್ವಪತ್ರ ಇಟ್ಟು ರುದ್ರಾಭಿಷೇಕ ಮಾಡಿದ್ರೆ ಎಷ್ಟು ಆನಂದವೋ, ಲಕ್ಷ್ಮೀ ಪೂಜೆಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ರೆ ಬಹಳಷ್ಟು ವಿಶೇಷ. ಅದಕ್ಕೆ ಪಾಪ ಆಗಲೇ ಪತ್ರ ಬರೆದು ಕೇಳಿದ್ರಲ್ಲ ಅನುಮಾನ ಅಂತ, ಅಂಥವರೆಲ್ಲ ಏನು ಮಾಡೋದು, ಈ ರುದ್ರಾಭಿಷೇಕ ಮಾಡುವಾಗ ಲಕ್ಷ್ಮೀ ಪೂಜೆ ಹೆಂಡತಿ ಕೈಯಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇರಬೇಕು, ಈಶ್ವರನಿಗೆ ರುದ್ರಾಭಿಷೇಕ ಆಗ್ತಾ ಇರಬೇಕು. ಭಾಳ ಚೆನ್ನಾಗಿ ಎರಡೂ ಅಟ್ ಅ ಟೈಮ್ ಸೈಮಲ್ಟೇನಿಯಸ್ ಆಗಿ ಕರೆಕ್ಟಾಗಿ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದ್ರೆ ಜೀವನ ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಇಂಥ ಒಂದು ಸುಗಮವಾಗಿರ್ತಕ್ಕಂಥ ಜೀವನ, ಸಂಸಾರ ಜೀವನದಲ್ಲಿ ಲಕ್ಷ್ಮಿ ಅಂದರೆ ಹಳದಿ, ಕಪ್ಪು ಅಂದರೆ ಈಶ್ವರ, ಆ ಪರಿಪೂರ್ಣವಾಗಿರ್ತಕ್ಕಂಥ ಶ್ವೇತ ಮತ್ತು ವಿಶೇಷವಾಗಿರ್ತಕ್ಕಂಥ ಕಪ್ಪು ಜೀವನ ಹೊರಡಬೇಕು ಅಂದರೆ ಶಿವ ಆಗ ಶ್ವೇತಾಂಬರವಾಗಿ ಕಾಣ್ತಾನೆ. ಅದಕ್ಕೆ ಹಿಮಾಲಯ. ಅದಕ್ಕೆ ನೋಡಿ, ಈಶ್ವರನಿಗೆ ಅಭಿಷೇಕ ಮಾಡ್ತಾ 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 ಅವನಿಗೆ ಆನಂದವಾಗುತ್ತೆ. ಅಷ್ಟು ವಿಶೇಷವಾಗಿ ವಿರಳವಾಗಿರ್ತಾನಂತೆ ಈ ಪರಮೇಶ್ವರ. ಇಂಥ ಒಂದು ಪರಮೇಶ್ವರನ ಕುರಿತು ನಾವು ಈ ಅಮಾವಾಸ್ಯೆ ದಿವಸ ಎಲ್ಲ ಮಾತಾಡ್ತಾ ಇರೋದು ಬಹಳ ಮುಖ್ಯ. ಗುರುಜಿ, ಅಮಾವಾಸ್ಯೆಯಲ್ಲಿ ಯಾವೆಲ್ಲ ಪೂಜೆಯನ್ನ ಮಾಡಿದ್ರೆ ಶ್ರೇಷ್ಠ ಅಂತ ತಿಳಿಸ್ಕೊಡ್ತಿದ್ರಿ. ಅದರಲ್ಲೂ ಲಕ್ಷ್ಮೀ ಪೂಜೆ ಬಹಳನೇ ಶ್ರೇಷ್ಠ ಅಂತ ಹೇಳಿದ್ರಿ.